ನಿನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಅದರ ಕಂಟಿನ್ಯೂ ವಿಡಿಯೋ ನೋಡಿ. ಇವಾಗ ಶ್ರೇಣಿಕಾ ಟಿ ವಿ ನೋಡ್ತಾ ನಿಂತಿದ್ದಾಳೆ ನನ್ನ ಮಗಳು. ಅಲ್ಲಿ ಇದು ಶ್ರೇಣಿಕನ ಅಜ್ಜಿ ಅಂದರೆ ನನ್ನ ಅಮ್ಮ. ಅವರೇನೋ ಹುಡುಕ್ತಾ ಇದ್ದರು. ಈಗ ಸ್ನಾನ ಎಲ್ಲ ಆಯಿತು ಶ್ರೇಣಿಕಂದು. ಸ್ನಾನ ಆಗಿ ಈಗ ಆಟ ಆಡ್ತಿದ್ದಾಳೆ, ಮಲ್ಕೊಳ್ಳುವ ಬದಲು ಆಟ ಆಡ್ತಿದ್ದಾಳೆ. ಗಾಡಿಯಲ್ಲಿ ಕೂತಿದ್ದಾಳೆ. ಆಟ ಆಡಬೇಕು ಅವಳಿಗೆ ಸ್ನಾನ ಆದಮೇಲೆ ಒಂದು ಗಂಟೆಯಷ್ಟು ಮಲ್ಕೊಳ್ತಾಳೆ ಮತ್ತೆ ಅಷ್ಟೇ. ಆಮೇಲೆ ಎದ್ದು ಆಟ ಆಡೋದು. ಈಗ ಸ್ವಲ್ಪ ದೊಡ್ಡವರಾಗ್ತಾ ಬರ್ತಾ ಮಕ್ಕಳಿಗೆ ಆಟ ಆಡೋದು ಅಂದರೆ ಇಷ್ಟ ಅಲ್ವಾ, ಆಟ ಆಡ್ತಾರೆ, ನಿದ್ದೆ ಕಡಿಮೆ ಆಗುತ್ತೆ. ನೋಡಿ ಈಗ ಹೊರಗೆ ಹೊಡ್ತಿದ್ದಾಳೆ. ಹೊರಗೆ ಉಡಬೇಕು ಅಂದರೆ ಪಕ್ಕದ ಮನೆಗೆ ಹೋಗಿ ಬಂದ್ಲು ಅವಳು. ಈಗ ಇನ್ನೊಂದು ಸಲ ಗಾಡಿಯಲ್ಲಿ ಕೂತ್ಕೊಂಡು ಆಟ ಆಡ್ತಾಳೆ. ಈಗ ನೋಡಿ ಚೇರಲ್ಲಿ ಮಲ್ಕೊಂಡಿದ್ದಾಳೆ. ಸರ್ಕಸ್ ಮಾಡ್ತಿದ್ದಾಳೆ ಅವಳು. ಸರ್ಕಸ್, ಅಷ್ಟು ದೊಡ್ಡ ಚೇರಲ್ಲಿ ಹೋಗಿ ಕೂತ್ಕೊಂಡು ಸರ್ಕಸ್ ಮಾಡೋದು ಅವಳು. ಮನೆಯಲ್ಲಿ ಮಕ್ಕಳಿದ್ರೆ ಟೈಮ್ ಪಾಸ್ ಆದದ್ದೇ ಗೊತ್ತಾಗಲ್ಲ, ಎಷ್ಟೊಂದು ಖುಷಿಯಾಗುತ್ತೆ. ಅದರೆಲ್ಲ ಕೆಲಸವನ್ನು ಬೇಗ ಬೇಗ ಮಾಡಿಡಬೇಕು. ಆಮೇಲೆ ಮಕ್ಕಳ ಜೊತೆ ಸಮಯವನ್ನು ಕಳಿಬೇಕು. ನೋಡಿ ನಾನು ಮೀಶೋದಲ್ಲಿ ಕೆಲವು ಡ್ರೆಸ್ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ ಶ್ರೇಣಿಕನಿಗೆ. ನೋಡಿ ತುಂಬ ಡ್ರೆಸ್ ತರಿಸಿದ್ದೀನಿ. ಇದು ಒಂದು ಸೆಟ್, ಅದು ಒಂದು ಸೆಟ್ಟಲ್ಲಿ 5 ಬರುತ್ತೆ. 400 ರೂಪಾಯಿ. ಅದಕ್ಕೆ 420 ಇಷ್ಟ. ನೋಡಿ ಈ ಕಲ್ಲರ್. ಮತ್ತು 2 ಹಾಕಿದ್ಲು ಅವಳು. ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ 2 ಹಾಕಿದ್ದಾಳೆ. ಇವತ್ತು ನೋಡಿ ಇದು ಪಿಂಕ್ ಕಲ್ಲರ್ ಹಾಕಿದ್ಲಲ್ಲ, ಅದೇ ನೋಡಿ. ಇದು ಒಂದು ಕಲ್ಲರ್, ನೇವಿ ಬ್ಲೂ ಕಲ್ಲರ್, ಗ್ರೀನ್ ಕಲ್ಲರ್, ಸ್ಕೈ ಬ್ಲೂ ಕಲ್ಲರ್. ಒಳ್ಳೊಳ್ಳೆ ಮೀಶೋದಲ್ಲಿ ಡ್ರೆಸ್ ಇದೆ. ಈಗ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇದು ಒಂದು ಡ್ರೆಸ್ಸಿಗೆ, ಒಂದು ಡ್ರೆಸ್ ಸೆಟ್ಟಿಗೆ 80 ರೂಪಾಯಿ ಬೀಳುತ್ತೆ ನೋಡಿ. ಇದೊಂದು 170 ರೂಪಾಯಿ ಅಂತೆ, ಅವಳ ಪಪ್ಪ ತರಿಸಿದ್ದು. ಇದು ಸ್ಕರ್ಟ್ ಮತ್ತು ಟೀ ಶರ್ಟ್. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಇಂಥ ಡ್ರೆಸ್ ಹಾಕುವಾಗ ಎಷ್ಟೊಂದು ಖುಷಿಯಾಗುತ್ತೆ ನೋಡುವಾಗ. ಮುದ್ದಾಗಿ ಕಾಣಿಸ್ತಾರೆ ಇಂಥ ಡ್ರೆಸ್ಸೆಲ್ಲ ಹಾಕಿದರೆ. ಅವಳ ಪಪ್ಪ ತರಿಸಿದ್ದು ನೋಡಿ ಮೀಶೋದಲ್ಲಿ. ಕಲ್ಲರ್ ಹೋಗಲ್ಲ. ನಾನು ವಾಶ್ ಮಾಡಿದ್ದೀನಿ, ಒಂದು ಸಲ ವಾಶ್ ಮಾಡಿದ್ದೀನಿ, ಏನು ಕಲ್ಲರ್ ಚೇಂಜಸ್ ಆಗಲಿಲ್ಲ. ನೋಡಿ ಈಗ ಜ್ಯೂಸ್ ಮಾಡ್ತಿದ್ದೀನಿ. ಜ್ಯೂಸ್ ಅಂದರೆ ಇದು ಪ್ಯೂರಿ, ಬನಾನಾ ಪ್ಯೂರಿ ಮಾಡ್ತಿದ್ದೀನಿ. ಡೈಲಿ ಕುಡಿತೀನಿ ನಾನು. ವೀಕ್ನೆಸ್ ಆಗಿದ್ದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಕುಡಿತಿದ್ದೀನಿ. 2 ಮಂತ್ಸ್ ಆಯಿತು. ಸ್ವಲ್ಪ ಚೇಂಜಸ್ ಆಗಿದೆ. ನಾನು ಇದಕ್ಕೆ ಬಾದಾಮ್, ಖರ್ಜೂರ ಮತ್ತು ಗೋಡಂಬಿ ಹಾಕ್ತೀನಿ. ಮತ್ತು ಪಚ್ಚೆ ಬಾಳೆಹಣ್ಣು ಇದೆಯಲ್ಲ, ಅದನ್ನು ಹಾಕಿ ಪ್ಯೂರಿ ಮಾಡಿ ಕುಡಿಯೋದು. ನಾನು ಮತ್ತು ಅಮ್ಮನಿಗೂ ಕೂಡ ಕೊಡ್ತೇನೆ ನಾನು. ನೋಡಿ ಬಾಳೆಹಣ್ಣು ಹಾಕಿದ್ದೀನಿ, ಪಚ್ಚೆ ಬಾಳೆಹಣ್ಣು. ನಾನು 1 ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಇಲ್ಲಿ. ರೆಡಿ ಆಯಿತು ಪ್ಯೂರಿ. ನೋಡಿ ಹಾಲು ಹಾಕಿದ್ದೀನಿ. ನಾನು ಇದಕ್ಕೆ ಹಸಿ ಹಾಲು ಹಾಕಿ ಕುಡಿಯೋದು. ಬಿಸಿ ಮಾಡಿದ ಹಾಲಿಗಿಂತಲೂ ಪ್ಯೂರಿಗೆ ಹಸಿ ಹಾಲು ಒಳ್ಳೆಯದು. ಈಗ ಬಟ್ಟೆ ಎಲ್ಲ ಒಗೆದು, ಈಗ ಬಟ್ಟೆ ತೊಳೆದೆ. ಈಗ ಮೇಲೆ ಒಣಗಿಸ್ಲಿಕ್ಕೆ ಹೋಗ್ತಿದ್ದೀನಿ. ಇವತ್ತು ತುಂಬ ಬಿಸಿಲಿದೆ, ಚೆನ್ನಾಗಿತ್ತು. ಇವತ್ತು ಬಿಸಿಲಿದ್ದರೂ ಕೂಡ ಯಾರೂ ಬಟ್ಟೆ ಹಾಕಿರಲಿಲ್ಲ. ನಾನೀಗ ಒಣಗಿಸ್ತಿದ್ದೀನಿ. ಚೆನ್ನಾಗಿ ಇವತ್ತು ಬಿಸಿಲಿದೆ ಅಲ್ವಾ, ಇವತ್ತೆಲ್ಲ ಒಣಗಿ ಮಡಚಿಡ್ಬೋದು. ಇಲ್ಲಾಂದರೆ ಡೈಲಿ ಇಲ್ಲಿಂದ ತಗೊಂಡೋಗಿ ಕೆಳಗೆ ಹಾಕೋದು, ಅಷ್ಟೇ ಕೆಲಸ. ಬಟ್ಟೆ ಒಣಗಿಸೋದೇ ಒಂದು ಮಳೆಗಾಲದಲ್ಲಿ ತುಂಬ ಕಷ್ಟ. ಈಗ ಮಧ್ಯಾಹ್ನಕ್ಕೆ ನಾನು ಪಲ್ಯ ಮಾಡುವಂತ ಹೇಳಿ, ಇದು ಕಾಡು ಹಾಗಲಕಾಯಿ ಅಂತ ಹೇಳ್ತಾರೆ, ನಾವು ಅದೇ ಹೇಳೋದು. ನೀವೇನು ಹೇಳ್ತೀರಿ ಇದಕ್ಕೆ, ಈ ತರಕಾರಿಗೆ? ಕಮೆಂಟ್ ಮೂಲಕ ತಿಳಿಸಿ. ಇದು ತುಳುವಲ್ಲಿ ಕಾಡು ಕಂಚಲ ಅಂತ ಹೇಳ್ತಾರೆ ಇದಕ್ಕೆ. ನಾನೀಗ ನನ್ನ ಮಗಳು ಏಳುವ ಮೊದಲೇ ಎಲ್ಲ ಕೆಲಸ ಮಾಡಿಡಬೇಕಂತೇಳಿ ಎಲ್ಲ ಕೆಲಸವನ್ನು ಮುಗಿಸ್ತಿದ್ದೀನಿ. ಇನ್ನೊಂದು ಪಾತ್ರೆ ತೊಳೆಯೋದೊಂದು ಬಾಕಿ ಇತ್ತು. ನೆಲ ಎಲ್ಲ ಒರೆಸಿ ಆಯಿತು, ಕ್ಲೀನ್ ಮಾಡಿ ಆಯಿತು. ಈಗ ಪಾತ್ರೆ ತೊಳಿತಿದ್ದೀನಿ. ಮಗಳು ಹೇಳುವ ಹೊತ್ತಾಯಿತು. ಅವಳು ಎದ್ದರೆ ಮತ್ತೆ ಬಿಡಲ್ಲ, ಅವಳನ್ನು ಎತ್ಕೊಂಡೇ ಇರಬೇಕು, ಆಚೆ ಈಚೆ ಹೋಗ್ತಾ ಇರಬೇಕು. ಅವಳಿಗೆ ಔಟ್ಸೈಡ್ ಹೋಗೋದು ಅಂದರೆ ತುಂಬ ಇಷ್ಟ. ಮೇಲೆ ಟೆರೆಸ್ ಮೇಲೆ ಆಟ ಆಡಬೇಕು, ಆಚೆ ಈಚೆ ಓಡಾಡೋದು. ಟೆರೆಸ್ ಮೇಲೆ ಫ್ರೀಯಾಗಿ ಆಟ ಆಡ್ಬೋದಲ್ಲ, ಹಾಗಾಗಿ ಅಲ್ಲಿಗೆ ಹೋಗಬೇಕು ಅವಳಿಗೆ, ಆ ಬಿಸಿಲಿಗೂ ಕೂಡ. ನೋಡಿ ಈಗ ಎದ್ದು ಬಂದು ಹಠ ಮಾಡ್ತಿಲ್ಲ, ಹಾಗಾಗಿ ಎತ್ಕೊಂಡು ಪಾತ್ರೆ ತೊಳಿತಿದ್ದೀನಿ. ಆಗಲ್ಲ, ಮಕ್ಕಳನ್ನು ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ.
ನೋಡ್ತಿದ್ದಾಳೆ ಬಾತು.